ನಮಸ್ತೆ ಎಲ್ಲರಿಗೂ. ಇವತ್ತು ಈ ಎಸ್ ಎನ್ ಬಿಸ್ನೆಸ್ ವೆಂಚರ್ಸ್ ಅಂತ ಏನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ, ಎಸ್ ಎನ್ ಬಿಸ್ನೆಸ್ ವೆಂಚರ್ಸಿಂದ ನಾವೊಂದು ವಿಲೇಜ್ ಬಾಸ್ಕೆಟ್ ಮತ್ತು ಹೆಲ್ತಿ ಡಿಲೀಟ್ ಅಂತ ಎರಡು ಕಂಪ್ನಿನ ಸ್ಟಾರ್ಟ್ ಮಾಡಿದ್ವಿ. ಅದರಿಂದ ಇವೆರಡರಿಂದ ಏನಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದರೆ, ಎಸ್ ಎನ್ ನೂತನ್ ಚಾರಿಟಬಲ್ ಟ್ರಸ್ಟ್ ಅಂತ ಒಂದು ಮಾಡಿದ್ವಿ. ಆ ಎಸ್ ಎನ್ ನೂತನ್ ಚಾರಿಟಬಲ್ ಟ್ರಸ್ಟ್ಗೆ ಪರ್ಯಾಯವಾಗಿ ಒಂದು ಇನ್ಕಮ್ ಬೇಕಲ್ವ. ಯಾಕಂದರೆ ಇವತ್ತು ನಾವು ಒಂದು ದಿವಸ ಮಾಡಿಬಿಟ್ಟು 2 ದಿವಸ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ರೆ ಅದಕ್ಕೆ ಬೆಲೆ ಇರಲ್ಲ. ಅದಕ್ಕೆ ಇನ್ಕಮ್ ಬರಬೇಕು ಅಂತೇಳಿ ವಿಲೇಜ್ ಬಾಸ್ಕೆಟ್ ಮತ್ತು ಹೆಲ್ತಿ ಡಿಲೇಟನ್ನು ಮಾಡಿದ್ದೀವಿ. ಫಸ್ಟು ಎಸ್ ಎನ್ ಬಿಸ್ನೆಸ್ ವೆಂಚರ್ಸು, ಅದ್ರ ಕೆಳಗಡೆ ವಿಲೇಜ್ ಬಾಸ್ಕೆಟ್ ಮತ್ತು ಹೆಲ್ತಿ ಡಿಲೇಟ್ಸ್. ಅದರಿಂದ ಬರೋಂಥ ಆದಾಯದಿಂದ ಟ್ರಸ್ಟನ್ನು ಎಸ್ ಎನ್ ನೂತನ್ ಚಾರಿಟಬಲ್ ಟ್ರಸ್ಟನ್ನು ನಡೆಸಬೇಕು ಅನ್ನೋದು ನಮ್ಮ ಉದ್ದೇಶ. ನಮ್ಮ ಉದ್ದೇಶ ಏನಂದರೆ, ಇವತ್ತು ತುಂಬ ಜನ ಕಡುಬಡವರು ಇದ್ದಾರೆ. ಆಮೇಲೆ ತುಂಬ ಗೌರ್ಮೆಂಟ್ ಸ್ಕೂಲುಗಳೆಲ್ಲ ಅಳಿವಿನಂಚಲ್ಲಿವೆ, ಅವನ್ನೆಲ್ಲ ಉಳಿವಿಗೆ ತರಬೇಕು, ಅದು ಉದ್ದೇಶ. ಮತ್ತು ಪರಿಸರ ಸಂರಕ್ಷಣೆ, ಪ್ರಾಣಿ ಪಕ್ಷಿಗಳ ಸಂರಕ್ಷಣೆ, ಹಳೆಯ ದೇವಸ್ಥಾನಗಳ ಜೀರ್ಣೋದ್ಧಾರ ಮತ್ತು ಕ್ರೀಡೆ, ಎಲ್ಲದಕ್ಕೂ ಪ್ರೋತ್ಸಾಹ, ಕಲೆಗೆಲ್ಲ ಪ್ರೋತ್ಸಾಹ ಕೊಡಬೇಕು ಅಂತ ನಮ್ಮ ಆಸೆ. ಈ ಟ್ರಸ್ಟನ್ನು ಮಾಡಿಸ್ಬೇಕಂದ್ರೆ ನಮ್ಮ ಸ್ನೇಹಿತರಾದಂಥ ಮೋಹನ್ ಅವರು ತುಂಬ ಸ್ಟ್ರಗಲ್ ಆಗಿದ್ದಾರೆ. ಅದಕ್ಕೆ ತುಂಬ ಕಾಲು ಎಳೆದಿದ್ದಾರೆ ಮಾಡಿಸೋವಾಗ. ಅದನ್ನೆಲ್ಲ ಮೆಟ್ಟಿ ನಿಂತು ನಮಗೆ ಮಾಡಿಸ್ಕೊಟ್ಟು ಸಹಕಾರ ಕೊಟ್ಟ ಮೋಹನ್ ಅವರು. ಇನ್ನೇನು ಹೇಳ್ಬೇಕಂದ್ರೆ, ನಮ್ಮ ಸ್ನೇಹಿತೆ ಆದಂಥ ಸವಿತಾ ಅವರು ನನಗೆ, ನಾವು ಚೈಲ್ಡ್ಹುಡ್ ಫ್ರೆಂಡ್ಸು. ಅವ್ರು ಹೇಳಿದ್ದು ಒಂದೇ, ಈ ಥರ ಏನಾದರೂ ಒಂದು ಸಮಾಜ ಸೇವೆ ಮಾಡಬೇಕು, ನಮ್ಮ ಸಂಘಗಳು ಮಾಡ್ತಾಯಿದ್ವಿ, ಸಂಘಗಳಿಂದ ಏನಾದರೂ ಒಂದು ಮಾಡಬೇಕು, ಸಂಘಗಳ ಲೇಡೀಸ್ಗೆ ಒಂದು ಹೆಣ್ಮಕ್ಳಿಗೆ ಏನಾದರೂ ಒಂದು ಸಹೋದ್ಯೋಗ ಕೊಡಬೇಕು ನಾವು ಅಂತ ಹೇಳಿದ್ರು. ಸರಿ ಆಯ್ತಮ್ಮ, ಆಯಿತು, ಏನು ಮಾಡೋಣ ಹೇಳು. ಸರಿ, ವಿಲೇಜ್ ಬಾಸ್ಕೆಟ್ ಅಂತ ಒಂದು ಕಂಪ್ನಿ ಸ್ಟಾರ್ಟ್ ಮಾಡೋಣ, ಎಸ್ ಎನ್ ಬಿಸ್ನೆಸ್ ವೆಂಚರ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ವಿಲೇಜ್ ಬಾಸ್ಕೆಟ್ ಅಂತ ಸ್ಟಾರ್ಟ್ ಮಾಡಿ ಅದು ನೇರವಾಗಿ ಗ್ರಾಹಕರಿಗೆ ಹೋಗಬೇಕು, ರೈತರ ಹತ್ರದಿಂದ ತೊಗೊಂಡು ನೇರವಾಗಿ ಗ್ರಾಹಕರಿಗೆ ಹೋಗಬೇಕು. ಸೆಂಟ್ರಲ್ ನಾವು ಸೇತುವೆ ಆಗಿರೋಣ ಅಂದರು. ಸರಿ ಅಮ್ಮ, ಆಯಿತು, ನೀನೇನು ಮಾಡಿದ್ರು ನಾನು ನಿನ್ನ ಹಿಂದೆ ಇರ್ತೀನಿ ಅಂತ. ಇವತ್ತು ಈ ಎಲ್ಲ ಆರ್ಗನೈಸೇಷನ್ಗೂ ಸವಿತವರೇ ಮೂಲ ಕಾರಣ. ಇವತ್ತು ಸವಿತವರು ನನಗೆ ಇಷ್ಟ ಐಡಿಯಾ ಕೊಟ್ಟಿಲ್ಲ ಅಂದರೆ ನಾನು ಮಾಡ್ತಾಯಿದ್ದಿಲ್ಲ. ಅವರು ಕೊಟ್ಟಿದ್ದರಿಂದ ನಾವು ಇವತ್ತು ಇದನ್ನೆಲ್ಲ ಮಾಡ್ತಾಯಿದ್ದೀವಿ. ವಿಲೇಜ್ ಬಾಸ್ಕೆಟ್ ಅನ್ನೋದೇನಂದ್ರೆ, ನಮ್ಮ ರೈತರು ಏನಾಗ್ತಾಯಿದೆ, ಮಾರ್ಕೆಟ್ಗೆ ಹೋಗಬೇಕು, ತೊಗೊಂಡೋಗ್ಬೇಕು, ಹಾಕಬೇಕು, ಅದರಲ್ಲಿ ಮಧ್ಯವರ್ತಿಗಳು ಎಲ್ಲ ಇರ್ತಾರೆ. ನಾವೇನು ಮಾಡ್ತಾಯಿದ್ವಿ, ಡೈರೆಕ್ಟ್ ಯಾವುದೇ ಮಧ್ಯವರ್ತಿ ಇಲ್ಲ, ನಮಗೆ ಮಧ್ಯವರ್ತಿ ತೊಗೊಳೋದು ಇಲ್ಲ. ನಾವು ಡೈರೆಕ್ಟ್ ನಾವೇ ರೈತರ ಹತ್ರ ಹೋಗಿ ತೊಗೊಂಡು ಡೈರೆಕ್ಟ್ ಅಲ್ಲಿಂದ ಗ್ರಾಹಕರಿಗೆ ತಲುಪಿಸೋಂಥ ಸೇವೆ ನಾವು ಮಾಡ್ತಾಯಿದ್ದೀವಿ. ಆ ಸೇವೆ ಏನು ಮಾಡ್ತೀವಿ, ಅದರಿಂದ ಬರೋಂಥದ್ದು ಏನು ಇನ್ಕಮ್ ಬರುತ್ತೆ, ಆದಾಯ ಬರುತ್ತೆ, ಅದನ್ನು ಟ್ರಸ್ಟ್ಗೆ ಯೂಸ್ ಮಾಡ್ತೀವಿ ಪ್ರಾಮಾಣಿಕವಾಗಿ. ಅದಕ್ಕೆ ಇವತ್ತು ನಾನೇನು ಹೇಳ್ತಾ ಇದ್ದೀನಿ, ಎಲ್ಲರೂ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ನಮ್ಮ ಹೊಸಕೋಟೆ ತಾಲೂಕು ಜನ ನಮ್ಮ ಜೊತೆ ಕೈ ಸೇರಿಸಿ ಇದನ್ನು ಇನ್ನೂ ಉತ್ತುಂಗಕ್ಕೆ ಬೆಳೆಸಬೇಕು ಅಂತ ನಾನು ಎಲ್ಲರ ಹತ್ರ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ. ನಮ್ಮಷ್ಟು ವಿಲೇಜ್ ಬಾಸ್ಕೆಟ್ಟು ಈಗ ಪ್ಲೇಸ್ಟೋರಲ್ಲಿ, ಆ್ಯಪ್ ಸ್ಟೋರಲ್ಲಿ ಎಲ್ಲ ಸಿಗುತ್ತೆ. ನೀವು ಡೌನ್ಲೋಡ್ ಮಾಡ್ಕೊಂಡು ಲಾಗಿನ್ ಮಾಡಿದ್ರೆ OTP ಕೇಳುತ್ತೆ. OTP ಹಾಕ್ಕೊಂಡು ನೀವು ಹೋಲ್ಸೇಲರ ರೀಟೇಲರ ಕೇಳುತ್ತೆ. ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರೋ ಅದ್ರ ಮೇಲೆ. ಆಮೇಲೆ ನೀವು ಒಂದು 3 ದಿವಸಕ್ಕೆ ಬೇಕಾದರೂ ಬುಕ್ ಮಾಡ್ಕೊಬೋದು, 1 ದಿವಸಕ್ಕೆ ಬೇಕಾದರೂ ಬುಕ್ ಮಾಡ್ಬೋದು, ಆ ಕ್ಷಣದಲ್ಲೂ ಬುಕ್ ಮಾಡ್ಬೋದು. ನಮ್ಮದು ಬೆಳಗ್ಗೆ ಡೆಲಿವರಿ 4 ಗಂಟೆಯಿಂದ 9 ಗಂಟೆ ಇರುತ್ತೆ ಡೆಲಿವರಿ. ಬೆಳಗ್ಗೆ ಸಂಜೆ 5ರಿಂದ 9ರವರೆಗೂ ಇರುತ್ತೆ. ಅದನ್ನು ಅವ್ರ ಮನೆ ಬಾಗಿಲಿಗೆ ತಲುಪಿಸೋಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ಸರ್, ಬೆನಿಫಿಟ್ಟು ಅಂದರೆ ಈ ರೈತರಿಗೆ ಬೆನಿಫಿಟ್ಟು ಪ್ಲಸ್ ಗ್ರಾಹಕರಿಗೆ ಬೆನಿಫಿಟ್ಟು. ಯಾಕಂದರೆ ಎಲ್ಲರೂ ಸ್ಟಾಕ್ ಮಾಡ್ತಾರೆ, ವೇರ್ ಹೌಸಲ್ಲಿ ಸ್ಟಾಕ್ ಮಾಡಿ ಅದಾದಮೇಲೆ ಡೆಲಿವರಿ ಕೊಡ್ತಾರೆ. ಮತ್ತು ನಾವು ಆಗಿಲ್ಲ, ನಾವು ರೈತರಿಂದ ನೇರವಾಗಿ ಖರೀದಿಸಿ 12 ಅವರ್ಸಲ್ಲಿ ಗ್ರಾಹಕರಿಗೆ ತಲುಪಿಸ್ಬಿಡ್ತೀವಿ. ಹಾಗಾಗಿ ಆರೋಗ್ಯ ಚೆನ್ನಾಗಿರುತ್ತೆ, ಒಳ್ಳೆ ತಾಜಾ ತರಕಾರಿಗಳು, ಹಣ್ಣುಗಳು ಗ್ರಾಹಕರಿಗೆ ಸಿಗುತ್ತೆ. ಅವ್ರು ಸಂತೋಷ ಪಟ್ಟರೆ ಅಲ್ವಾ ಸರ್ ನಮಗೂ ಸಂತೋಷ. ಅದಕ್ಕಿಂತ ಸಂತೋಷ ಏನು ಬೇಕು. ಹಾಗಾಗಿ ಇದು ನಾನು ಹೇಳ್ತಾ ಇರೋದು, ಇದು ನಮ್ಮ ಡಿಫ್ರೆಂಟು ಅಂತ. ಬೆಲೆ ವಿಚಾರದಲ್ಲಿ ಸಾಕಷ್ಟು ಬೆಲೆಗಳಲ್ಲಿ ಇರ್ತದೆ, ಡಿಫ್ರೆಂಟ್ ಇರ್ತದೆ. ಅದರಲ್ಲಿ 3-4 ಸ್ಮಾಲಸ್ಟ್ ಇದೆ. ನಿಮ್ಮದ್ರಲ್ಲಿ ಬೆಲೆ ಅಥವಾ ಕಡಿಮೆನಾ ಅಥವಾ ಅದು ಗುಣಮಟ್ಟ ಬೇರೆ ಏನಾದರೂ? ಸರ್, ಉತ್ತಮ ಗುಣಮಟ್ಟದ ಕೊಡ್ತೀರಿ. ಹೇಗಂದರೆ, ನಾವು ಡೈರೆಕ್ಟ್ ರೈತರ ಹತ್ರ ತರ್ತಾ ಇದ್ದೀವಿ. ನಾವು ಯಾವುದೇ ಅಂಗಡಿಗಳಿಗೆ ಹೋಗಿ ಮತ್ತು ಗೋಡನಿಂದ ಆಗಲಿ ಮತ್ತು ಸಂತೆಗಳಿಂದಾಗಲಿ ನಾವು ತರ್ತಾ ಇಲ್ಲ. ನಾವು ಡೈರೆಕ್ಟು ತೋಟದ ಹತ್ರ ಹೋಗಿ ರೈತರಿಂದ ತರೋದ್ರಿಂದ ಉತ್ತಮ ಗುಣಮಟ್ಟದ ತರಕಾರಿ, ಹಣ್ಣುಗಳೇ ಸಿಗುತ್ತೆ. ಪ್ಲಸ್ ಬೆಲೆ ಯಾಕೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ನಾವು ಬೇರೆ ಕಡೆಯಿಂದ ತಂದರೆ, ಅವ್ರಿಗೆ ಗೋಡೌನಿಂದ ಆಗಲಿ ಸಂತೆಯಿಂದಾಗಲಿ ತಂದರೆ ಮಧ್ಯವರ್ತಿಗಳಿರ್ತಾರಲ್ವ, ಮತ್ತು ಅಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಬೀಳುತ್ತೆ. ನಾವು ಡೈರೆಕ್ಟ್ ರೈತರಿಂದ ತಗೊಳೋದಕ್ಕಾಗಿ ನಮ್ಮಲ್ಲಿ ಬೆಲೆ ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಯಾವ ರೀತಿ ಹೇಳ್ತೀರಿ ಅಂತಂದರೆ, ಇದು ಜನಗಳು ಇದ್ರ ಬಗ್ಗೆ ಏನು ಯೋಚನೆ ಮಾಡಬೇಕು ಫಸ್ಟು ಅಂತ ಹೇಳಿದ್ರೆ, ತಾಜಾ ಹಣ್ಣು ತರಕಾರಿ ಸಿಗುತ್ತೆ, ಓಕೆ. ಇದರಿಂದ ನಮ್ಮ ಉದ್ದೇಶನ ಫಸ್ಟು ದಯವಿಟ್ಟು ಎಲ್ಲ ವಿಡಿಯೋ ನೋಡೋರು, ಸ್ನೇಹಿತರು, ಅಕ್ಕ ತಂಗಿ, ಅಣ್ಣ ತಮ್ಮ ಎಲ್ಲರೂ ನಾನು ಬೇಡ್ಕೊಳ್ಳೋದೇನೆಂದರೆ, ನೀವು ಏನು ಬುಕ್ ಮಾಡ್ತೀರಾ ಅದು ನಮ್ಮ ಟ್ರಸ್ಟಿಗೆ ಯೂಸ್ ಆಗುತ್ತೆ. ಟ್ರಸ್ಟಿಂದ ಸಮಾಜ ಸೇವೆ ಆಗುತ್ತೆ, ಕಡು ಬಡವರಿಗೆ ಏನೋ ಒಂದು ನೆಲೆ ಆಗುತ್ತೆ, ಸ್ಕೂಲುಗಳಿಗೆ, ದೇವಸ್ಥಾನಗಳಿಗೆ. ದಯವಿಟ್ಟು ಎಲ್ಲರೂ ಬುಕ್ ಮಾಡ್ಕೊಳ್ಳಿ. ಫಸ್ಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಬುಕ್ ಮಾಡ್ಕೊಳ್ಳಿ, ಸಹಕರಿಸಿ. ನಮಗೆ ಸಹಕರಿಸೋದಕ್ಕಿಂತ ಮೊದಲು ನಮ್ಮ ಟ್ರಸ್ಟಿಗೆ ನೀವು ಸಹಾಯ ಮಾಡಿ.